ದಲ್ಲಿ ಇವತ್ತು ಅವರು ಭಾಷಣ ಮಾಡೋ ಸಮಯದಲ್ಲಿ ನಮ್ಮ ಸಮಾಜದ ಬಗ್ಗೆ ಅವರು ಮಾತಾಡಿದ್ದಾರೆ. ಮುಸ್ಲಿಂ ಅವರು ಗಂಡಸರೇ ಅಲ್ಲ, ಚಾಕು ಚೂರಿಗೆ ಎದ್ರಿ ಅವರು ಧರ್ಮ ಇಸ್ಲಾಂ ಧರ್ಮ ಅವರು ಇದು ಮಾಡಿದ್ದಾರೆ ಅಂತ ಎಂತ ಪ್ರಚೋದನೆ ಭಾಷಣ ಮಾಡಿದ್ದಾನೆ ವ್ಯಕ್ತಿ ಇವನು ಸಮಾಜದ ವೈಯಕ್ತಿಕವಾಗಿದ್ದರೆ ನನ್ನ ಮೇಲೆ ಅವನು ನನ್ನ ಮಗನ ಮೇಲೆ ಆರೋಪ ಮಾಡಬೇಕಿತ್ತು. ಅವನು ನಮ್ಮ ಸಮಾಜದ ಮೇಲೆ ಇವರು ಗಂಡಸರೇ ಅಲ್ಲ, ಇವರು ಯಾರು ಅರ್ಬಸ್ತಾನಿಂದ ಬಂದವರಲ್ಲ, ಇವರು ಇಲ್ಲೇ ಚಾಕು ಚೂರಿಗೆ ಹೆದರಿ ಇವತ್ತು ಅವರು ಇಸ್ಲಾಂ ಧರ್ಮ ಅವರು ಒಪ್ಕೊಂಡಿರೋದು ಅಂತ ಹೇಳಕ್ಕೆ ಇವನ್ಗೆ ಏನು ಅಧಿಕಾರ ಇದೆ? ಇವನೆಂತ ಅಶಾಂತಿ ಮೂಡಿಸುವಂತ ಪ್ರಚೋದನೆ ಮಾಡ್ತಾನೆ ಇವನು ಸಮಯದಲ್ಲಿ ಇವನು ನೋಡಿಬೇಕಾದ್ರೆ ನಾನು ಅವ್ನು ತೋರಿಸ್ತೀನಿ. ಅವನು ಸಮಯ ಸಂದರ್ಭದಲ್ಲಿ ನಾನು ಯಾತಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಹಿಂದೂ ಬಾಂಧವರು ನಮ್ಮ ಸಮಾಜದ ನಮ್ಮ ಅಣ್ತಮ್ಮರು ಇದ್ದಂಗೆ ನೀವು ಇಂಥ ಕೆಟ್ಟ ದುಷ್ಟ ಶಕ್ತಿಗಳಲ್ಲಿ ನೀವು ತಿಳ್ಕೋಬೇಕು ಇಂಥವ್ರದ್ದು ಅಂತ. ಯಾಕಂದ್ರೆ ಡಬಲ್ ಸ್ಟ್ಯಾಂಡ್ ಇರಂತ ಇವರು ವ್ಯಕ್ತಿ ನೋಡಿ, ಇವನು ಓಟಿಗೆ ಸಮಯ ಬೇಕಾದ್ರೆ ಇವತ್ತು ದರ್ಗಾ ಹತ್ರ ಹೋಗ್ತಾನೆ, ಅದೇ ಮುಸ್ಲಿಂ ಸಮಾಜ ದರ್ಗಾ ಹತ್ರ ಹೋಗ್ತಾನೆ, ಗುರುಗಳ ಹತ್ರ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ ಇವನು. ಇಂಥ ವ್ಯಕ್ತಿ ಇಲ್ಲಿ ಕೇಸರೀಕರಣ, ಇಲ್ಲಿ ಹಿಂದುತ್ವ ಸಮಾಜದವ್ರು ಕಂಡ ತಕ್ಷಣನೇ ಮುಸ್ಲಿಂ ಸಮಾಜಕ್ಕೆ ಬೈತಾನೆ. ಎಂತ ವ್ಯಕ್ತಿ ಅನ್ನೋದು ನಾನು ನಿಮ್ಗೆ ಹೇಳ್ತಾರೆ. ನಾನು ಇಂಥವನು ಪ್ರಚೋದಕರ ನೀವು ಭಾಷಣ ಮಾಡೋಂಗೆ ಯಾವತ್ತೂ ನಂಬೇಡಿ. ಇವನು ವಿಷ ಸರ್ಪ, ಇವನು ಹಾವುಗಾದ್ರೂ ಇಷ್ಟು ಸಿರುತ್ತೆ, ಇಡೀ ಮೈಯೆಲ್ಲ ವಿಷ ಇವನಿಗಿರೋದು ಅಂತ ಹೇಳಿ ಇದ್ರ ಜೊತೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯದ ಒಬ್ಬ ಹುಡುಗ ಮರ್ಡರ್ ಆಗ್ತಾರೆ. ಮರ್ಡರ್ ಆದಾಗ ಏನ್ ಮಾಡ್ತಾನೆ, ಅವರು ಸಾವಿನ ಮನೆಗೆ ಹೋಗ್ತಾನೆ. ಸಾವಿನ ಮನೆ ಹೋಗಿ ಆ ಆರೋಪಿಗಳು ವಿರುದ್ಧವಾಗಿ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನಂತವ್ರು ಹಿಂಗ್ ಮಾಡಿದಾನೆ, ಅವ್ನು ಬೇಕು ಅಂತ ಮಾಡಿದಾನೆ, ಹಿಂಗೆ ಅಂತ ಕೊಡ್ತಾನೆ. ಮಾರನೇ ದಿನ ಅವನು ಅದೇ ಆರೋಪಿ ಮನೆಗೆ ಹೋಗಿ ಕೂತ್ಕೊಂಡು ಟೀ ಕುಡಿತಾನೆ. ತಿಳ್ಕೊಡಿ ಇವನು ಎಂತ ಮನಸ್ಥಿತಿ ಇದ್ದವನು ಅಂತ. ಅದೇ ಆರೋಪಿ ಮನೆ ಮದುವೆಗೆ ಹೋಗ್ತಾನೆ. ಇದೆ ನೋಡಿ, ಅದೇ ಆರೋಪಿ ಮನೆ ದರ್ಗಾಗೆ ಇಂದು ಅದೇ ಆರೋಪಿ ಮನೆಗೆ ಮದುವೆಗೆ ಹೋಗಿ ಅಲ್ಲಿ ನ್ಯಾಯಾಲಯದ ಬಗ್ಗೆ ಪ್ರಶ್ನೆ ಮಾಡ್ತಾನೆ. 15 ದಿವಸದಲ್ಲಿ ಬೇಲ್ ಕೊಡಿಸ್ತಾರೆ ಇವರು ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾನೆ. ಇವತ್ತು ಸಾವಿನ ಮನೆಗೆ ಹೋಗಿ ರಾಜಕಾರಣ ಮಾಡ್ತಾನೆ, ಇಲ್ಲಿ ಆರೋಪಿ ಮನೆಗೆ ಮದುವೆಗೆ ಹೋಗ್ತಾನೆ, ಆರೋಪಿ ಮನೆಗೆ ಹೋಗಿ ಟೀ ಕುಡಿದು ಬರ್ತಾನೆ. ಇಂಥ ವಿಷ ಇರಂತ ಮನುಷ್ಯನ್ಗೆ ಇವತ್ತು ನಮ್ಮ ತಾಲೂಕಿನ ಜನ ಬೆಲೆ ಕೊಡ್ತಾರೆ. ಇವನಿಗೆ ನಮ್ಮ ತಾಲೂಕಿನ ಜನ ಇವ್ನು ನಂಬೇಕಾ ಇವನಿಗೆ ಅಂತ ಹೇಳಿ ಇದ್ರ ಜೊತೆನೆ ಹಿಂದೆ ನನ್ನ ವಿರುದ್ಧವಾಗಿ ನಗರಸಭೆಯಲ್ಲಿ ಪ್ರತಿಭಟನೆ ಮಾಡಕ್ಕೆ ಬಂದಾಗ ನಾನು ಯಾವತ್ತೂ ಅವನಿಗೆ ಕೌಂಟರ್ ಕೊಡಕ್ ಹೋಗಿಲ್ಲ. ಯಾಕಂದ್ರೆ ನಮ್ಮಂಗೆ 25-30 ವರ್ಷ ಜನಗಳ ಸೇವೆ ಮಾಡ್ಕೊಂಡ್ ಬಂದು ತೆಳಮರದಿಂದ ಅಲ್ಲ, ಆಕಸ್ಮಿಕವಾಗಿ ಅವನು ಬಂದು ಅದೇನೇನು ಮಾಡ್ಕೊಂಡ್ ಬಂದ ಅಂತ ಅದು ಬೇಡ ಆದ್ದು. ಅವನು ನಗರಸಭಾ ಕ್ಯಾಟಗರಿ ಅಧ್ಯಕ್ಷ ಆದ. 2.5 ವರ್ಷ ಒಂದೇ ಒಂದು ಅಭಿವೃದ್ಧಿ ನಾನು ಇಂಥದ್ದು ಮಾಡಿದ್ದೀನಿ ನಗರಸಭೆಗೆ ಅಂತ ಅವನು ಸಾಬೀತು ಮಾಡಲಿ. ಅವನು ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ನಾನು ಹೇಳ್ತೀನಿ ನಗರಸಭೆಯಲ್ಲಿ ಏನು ಮಾಡಿದ್ದೀನಿ ಅಂತ. ಈ ವ್ಯಕ್ತಿ ನನ್ನ ಮಗನ ಬಗ್ಗೆ ಮಾತಾಡ್ತಾನೆ, ನನ್ನ ಬಗ್ಗೆ ಮಾತಾಡ್ತಾನೆ, ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ದೀನಿ ಅಂತ. ಇದೇ ಹಿಂದೆ ಈ ಪೀಡಿತಕ್ಕಿಂತ ಹಿಂದೆ ಅವ್ರ ತಂಗಿನೂ ನಮ್ಮ ಜೊತೆ ಕೌನ್ಸಿಲರ್ ಆಗಿದ್ರು. ನಾವು ಅವ್ರ ಹತ್ರ ಹೆಂಗೆ ನಮ್ಮ ಅಕ್ಕ ತಂಗಿ ಹೆಂಗೆ ನಡ್ಕೊಂಡಿದೀವಿ ಅಂತ ಕೇಳಿ ಅವನಿಗೆ ಗೊತ್ತಾಗುತ್ತೆ. ಇವನು ನಗರಸಭೆ ಸದಸ್ಯ ಆಗಿ ಗೆದ್ದ ತಕ್ಷಣನೇ ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡು ಹೋಗ್ತಾನೆ. ಆ ಸ್ಥಳದಲ್ಲೇ ಇವನು ಇನ್ನೊಂದು ಅದೇ ಪಾರ್ಟಿ ಒಂದು ಹೆಣ್ಮಗು. ಅವತ್ತು ನಾವು ಇವನ್ಗೆ ಒಳ್ಳೆಯವರಾಗಿದ್ವಿ, ಆ ನಂತರ ನಾವು ಅವನಿಗೆ ಕೆಟ್ಟವರಾಗಿದ್ವಿ. ನಾನು ಬಂದನ್ನು ಆಶೀರ್ವಾದ ಪಟ್ಟು ದೊಡ್ಡ ಸ್ಟಿಗೆ ಹೇಳ್ತಾ ಇಲ್ಲ, ಅಂದ್ರೆ ನಮ್ದವ್ರದ್ದು ಹೆಂಗ್ ವಿಶ್ವಾಸ ಇತ್ತು, ಹೆಂಗೆ ಸಮಯದಲ್ಲಿ ಹೆಂಗೆ ಬದಲಾವಣೆ ಆಗ್ತಾರೆ ಮನುಷ್ಯ ಅಂತ ಹೇಳಂತ ಮಾತು. ಇದು ಯಾವ ಹೆಣ್ಮಗು ಇವನ ಹತ್ರ ಹೋಗಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೆ ಕರ್ಕೊಂಬಂದ್ರೆ ಬೇಕಾದ್ರೆ ಅಂಥವ್ರು ನಾನು ನ್ಯಾಯ ಕೊಡೋಣ ಅಂತ ನಾನು ಅವನಿಗೆ ಕಿವಿ ಮಾತು ಹೇಳ್ತಾ, ನಮ್ಮ ಒಬ್ಬ ಸ್ನೇಹಿತನಿಗೆ ಇವನು ಬ್ರೋಕರು ತಲೆ ಹಿಡ್ಕ ಅಂತ ಪದ ಬಳಸಿಯಾನೆ. ಒಬ್ಬ ಸಣ್ಣ ಸಮಾಜದ
ಒಬ್ಬ ನಮ್ಮ ಸ್ನೇಹಿತನಿಗೆ. ಅವನ್ ಬ್ರೋಕರೋ ಇವನ್ ಬ್ರೋಕರೋ ಅಂತ ನೀವು ಜನ ತೀರ್ಮಾನ ಮಾಡಬೇಕು. ಇದೇ ವ್ಯಕ್ತಿ ಇವನ ಅಧ್ಯಕ್ಷ ಆಗದ ಒಂದು ವಾರ 15 ದಿವಸ ಮುಂಚೆ ನನಗೆ ರಾತ್ರಿ 11 ಗಂಟೆ ಸಮಯದಲ್ಲಿ 8 ರಿಂದ 10 ಹೆಣ್ಣು ಮಕ್ಕಳು ಫೋಟೋ ಕಳಿಸ್ತಾನೆ. ಇವನು ಒಬ್ರು ನಮ್ಮ ನಾಯಕರು ಯಾರು ಮಾತಾಡೋದು ಕೂತಾಗ ಫೋಟೋ ವಾಟ್ಸಪ್ ಅಲ್ಲಿ ನನಗೆ ಫೋಟೋ ಕಳಿಸ್ತಾನೆ. ನಾನು ವೈ ಗಿರೀಶ್ ಅಂತ ನಾನು ಹಾಕ್ತೀನಿ. ಅದೇ ಸಮಯದಲ್ಲಿ ಇವೆಲ್ಲ ನನ್ನ ಬೆಂಗಳೂರು ಫ್ರೆಂಡ್ಸು ನಿಮ್ಗೆ ಪರಿಚಯ ಮಾಡಿಸ್ಕೊಡೋಣ ಅಂತ ಕೇಳ್ತಾನೆ. ಇವನು ಇಲ್ಲ ಅಂತ ಇವನು ನಾನು ಮಾಡಿಲ್ಲ ಅಂತ ಹೇಳಿದ್ರೆ ಅವರ ಜೈಂಕಲ್ ಸಿದ್ದಪ್ಪ ನಾನು ಆ ಜಾಗದಲ್ಲಿ ಬಂದು ಕರ್ಕೊ ಹಾಕ್ತೀನಿ, ಅವ್ನು ಕರ್ಕೊ ಹಾಕ್ತಾನೆ ಕೇಳಿ. ನನಗೆ ಕಳಿಸಿಲ್ಲ ಅವ್ನು ವಾಟ್ಸಪ್ ಅಲ್ಲಿ ಅಂತ ಹೇಳ್ತಾನ ಕೇಳಿ. ಬ್ರೋಕರ್ ಯಾರು ಅಂತ ನೀವೇ ತೀರ್ಮಾನ ಮಾಡಬೇಕು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಬ್ಬ ಸಣ್ಣ ಸಮಾಜ ಹುಡುಗನಿಗೆ ಈ ಮಾತು ಹೇಳಿದ, ಯಾಕಂದ್ರೆ ಇಲ್ಲಿವರೆಗೂ ಅವನ ಬಗ್ಗೆ ಇದ್ರ ಬಗ್ಗೆ ಹೇಳಿಲ್ಲ. ಸಾಬೀತು ಮಾಡಿ ಅಂದ್ರೆ ಸಾಬೀತು ಮಾಡ್ತೀನಿ, ಅದು ಪ್ರಶ್ನೆ ಬೇರೆದು. ಬಂದು ಜೈಂಕಲ್ ಸಿದ್ದಪ್ಪನ ಹತ್ರ ನಾನು ವಾಟ್ಸಪ್ ಅಲ್ಲಿ ಕಳಿಸಿಲ್ಲ ಇವರಿಗೆ ಅಂತ ಹೇಳಿ ಅಲ್ಲಿ ಸತ್ಯ ಮಾಡಿದ್ರೆ ನಾನು ಅದ್ರ ಬಗ್ಗೆ ಏನು ಬೇಕಾದ್ರೆ ಸ್ಪಷ್ಟೀಕರಣ ಅಂತ ಹೇಳಿ ಬಿಡಿ. ಅವರು 2 ವರ್ಷ ನಗರಸಭೆಯಲ್ಲಿ ಏನು ಆಡಳಿತ ಮಾಡಿದ್ದಾರೆ ಅಂತ ಅರಸೀಕೆರೆ ನಗರ ಜನಕ್ಕೆ ಗೊತ್ತಿದೆ, ಏನು ಅಂತ ಗೊತ್ತಿದೆ. ಅವನ ಬಗ್ಗೆ ನಾನು ಇಲ್ಲಿವರೆಗೂ ಅವನ ಬಗ್ಗೆ ಯಾವತ್ತೂ ನಾನು ಕೌಂಟ್ರ್ ಕೊಟ್ಟಿರಲಿಲ್ಲ. ಅವ್ನು ಯಾರ್ಯಾರ ಹತ್ರ ಏನೇನು ಮಾಡಿದ್ರೆ ನಾನು ಬೇಡ, ಅದು ಅವ್ರ ವೈಯಕ್ತಿಕವಾಗಿ ಅವರು ಮಾಡ್ಕೊಂಡು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವನು ನಮ್ಮ ಒಬ್ಬ ಸಣ್ಣ ಸಮಾಜ ಸ್ನೇಹಿತರ ಬಗ್ಗೆ ಆ ಪದ ಯೂಸ್ ಮಾಡ್ತಲ್ಲ, ಆ ಪದ ಅವ್ನಿಗೆ ಅನ್ವಯಿಸುತ್ತಾ ಇವ್ನಿಗೆ ಅನ್ವಯಿಸುತ್ತಾ ಅಂತ ಗೋಸ್ಕರ ನಾನು ಹೇಳಿರೋದು. ಇದು ಬಿಟ್ಟರೆ ಇನ್ನೇನು ನಾನು ಅವನಿಗೆ ಇದು ಮಾಡಬೇಕು ಅಂತ ಹೇಳ್ಬೇಕಂತ ಇದ್ದಿಲ್ಲ. ನೀವು ದಂಪತಿ ಅಂತೀರ, ನೀವು ಗೊತ್ತ ಅವ್ರ ಸತ್ಯತೆ, ಅವರು ಯಾವ ಕೋಮು, ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅಂತ ಗೊತ್ತಾ? ನೀವು ಹೆಂಗೆ ಬಿಂಬಿಸ್ತೀರಾ? ಅದು ನಮ್ಮ ಅಕ್ಕ ತಂಗಿರಿದ್ದಂಗೆ ನಾವು ಅವ್ರ ಮೇಲೆ ಹಲ್ಲೆ ಮಾಡಬೇಕು, ಅದು ಸರಿ ನನ್ನ ಮಗ ಮಾಡಿದಿರೋದು ಅಂತ ನಾನು ಎಲ್ಲೂ ವಹಿಸ್ಕೊಳ್ತಾ ಇಲ್ಲ. ನೀವು ಪ್ರಚೋದನವಾಗಿ ಮಾಡ್ತಿರಲ್ಲ. ಈ ತರ ಅರಸೀಕೆರೆಯಲ್ಲಿ ಸಣ್ಣ ಪುಟ್ಟ ಇವತ್ತು ರಸ್ತೆ ಇದರಲ್ಲಿ ನೂರಾರು ಗಲಾಟೆಗಳು ಆಗ್ತವೆ. ಇದು ನೀವು ರಾಜಕೀಯ ಬಣ್ಣ ಹೆಂಗ್ ಬೆಳಿತೀರ ಅಂದ್ರೆ, ಒಬ್ಬ ಮನುಷ್ಯನ ಮೇಲೆ ಹೆಂಗೆ ನೀವು ಗೂಬೆ ಕೂರ್ಸಕ್ಕೆ ಇದು ಮಾಡ್ತೀರ ಅಂತ ಇದ್ರೆ, ಇದು ನಾನು ಹೇಳ್ತಾರ ನಮ್ಮಲ್ಲಿ ನಾನು ನಿಮ್ಮಲ್ಲಿ ಮನವಿ ಏನ್ ಮಾಡ್ಕೊಳ್ತಾ ಇದ್ದೀನಿ, ಸತ್ಯತೆ ಅರಿವು ಮಾಡ್ಕೊಳ್ಕೊಂಡು ಸತ್ಯತೆ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಮಾತಾಡಬೇಕು. ಆ ವಿಡಿಯೋ ಝೂಮ್ ಮಾಡಿ ಅವನು ಹೇಳ್ತಾನೆ ಹೊಡಿ ಅಂತ ಹೇಳ್ತಾನೆ, ನನ್ನ ಮಗನ ಹೊಡಿಯೋ ಟೈಮಲ್ಲಿ ಆ ವಿಡಿಯೋ ಡಿಲೀಟ್ ಮಾಡಿ ಕಟ್ ಮಾಡಿ ಇಲ್ಲಿ ನಡೆದಂಥ ಘಟನೆಯಲ್ಲಿ ವಿಡಿಯೋ ಹಾಕಿ ಇವತ್ತು ಅರಸೀಕೆರೆ ಇವತ್ತು ಆ ಶಾಂತಿ ರೂಪಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ನೀವು ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನ ಒಂದು ತಗೊಂಬರೋಂಥ ಅವಶ್ಯಕತೆ ಏನಿದೆ ಅಂತ ಹೇಳಿ, ಆ ಹೆಣ್ಣು ಮಗು ಅವರು ಯಾಕೆ ಅವರು ನಮ್ಮ ಮೇಲಾಗಲಿ ನನ್ನ ಮಗನ ಮೇಲಾಗಲಿ ಯಾಕೆ ದೂರುಗಳು ದಾಖಲಿಸ್ಕೊಡಿದ್ರೆ, ಅವರು ಬಂದು ಪೊಲೀಸ್ ಇಲಾಖೆಗೆ ಅವರು ಯಾವ ಥರ ನಮಗೆ ಅವರು ಏನಂದ್ರೆ, ಅವರು ವಾಟ್ಸಪ್ಪಲ್ಲಿ ನೋಡಿದ್ದಾರೆ, ಅವರೆಲ್ಲ ಅವ್ರ ಮನೆಗಳಿಗೆ ಹೋಗಿ ವಾಟ್ಸಪ್ಪಲ್ಲಿ ನೋಡಿದಾಗ ಏನು ಇದು ಘಟನೆ ಇಷ್ಟೊಂದು ಇದಾಗಿ ತಗೊಂಡ್ಯಾರ ಅಂತ ಅವ್ರು ವಾಪಸ್ ಬಂದು ಪೊಲೀಸ್ ಇಲಾಖೆಯಲ್ಲಿ ಮನವರಿಕೆ ಮಾಡಿ ಇದು ನಡಿಬಾರ್ದು ಘಟನೆ, ಇದು ನಡೆದಿದೆ, ಇದು ಆಕಸ್ಮಿಕ ನಡೆದಿದೆ, ನಮ್ಮಿಂದನೂ ತಪ್ಪಾಗಿದೆ, ಅವರಿಂದನೂ ತಪ್ಪಾಗಿದೆ, ಯಾವುದೇ ನಮಗೆ ಕಂಪ್ಲೇಂಟ್ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಬರ್ಕೊಟ್ಟು ದೊಡ್ಡ ಅಧಿಕಾರಿಗಳಿಗೆ ಅವ್ರು ಕರೆ ಮಾಡಿ ಹೇಳಿ, ನನ್ನ ಮಗನಿಗೆ ಅವರೇ ಕರೆಸ್ಕೊಂಡು, ಅವ್ರು ಯಾರು ಕರೀರಿ ಅಂತ ಕರೆಸ್ಕೊಂಡು ಏನೋ ನಿಮ್ಮ ತಪ್ಪಾಗಿದೆ ಅಂತ ಕೈ ಮಿಲಾಸಿ ಅವರು ಮನಸ್ಸಲ್ಲಿ ಇಟ್ಕೋಬೇಡಿ ಅಂತ ಪಾಪ ಅವರು ಹುಡುಗ ಮತ್ತೆ ಆ ಹೆಣ್ಮಗು ಇಬ್ರು ಹೋದ್ರೆ ನೀವು ಅದಕ್ಕೆ ಜಾತ್ರೆಗೆ ಬಂದಿದ್ರು ಅವರು. ಆ ಹೆಣ್ಮಗು ಗಂಡ ಹೆಂಡತಿ ಅಂತ ನೀವೇ ಬಿಂಬಿಸ್ತೀರಲ್ಲ, ನಿಮಗೆ ಅವರು ಆ ಹೆಣ್ಮಗು ಯಾವ ಸಮಾಜ, ಆ ಹುಡುಗ ಯಾವ ಸಮಾಜ ಅನ್ನೋ ಒಂದು ಮನವರಿಕೆ ನೀವು ಮಾಡ್ಕೋಬೇಕು. ದಯಮಾಡಿ ಇದಕ್ಕೆಲ್ಲ ಬಣ್ಣ ಕಟ್ಟಬಾರ್ದು, ಈ ಥರ ಜಾತಿ ರಾಜಕಾರಣ ಮಾಡಬಾರ್ದು. ಯಾರು ಇಂಥ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಅರ್ಜಿ ಹಾಕೊಂಡು ಹುಟ್ಟಲ್ಲ. ಅವರ ಧರ್ಮದಲ್ಲಿ ಅವ್ರ ಧರ್ಮದ ಪದ್ಧತಿ ಪ್ರಕಾರ ಅವರ ಧರ್ಮದಲ್ಲಿ ಆಚರಣೆಯಲ್ಲಿ ಇರ್ತಾರೆ. ಇನ್ನೊಂದು ಧರ್ಮಕ್ಕೂ ಪ್ರೀತಿಸಬೇಕು ಅನ್ನೋ ಒಂದು ಭಾವನೆ ಅಂತ ಹೇಳಿ ಇವತ್ತು ಅದು ಆ ಭಾವನೆಯಲ್ಲಿ ಅದು ನಡೆದಿರೋದು ಒಂದು ಘಟನೆ. ಈ ಘಟನೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನ್ನ ಮಗನ ಬಗ್ಗೆ ಕೆಲವರು